ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಪೋಸ್ಟ್ ಮಾಡ್ತೀರಾ, ಅದು ನಿಮಗೆ ಕ್ರೇಜ್ ಅನ್ಸ್ಬೋದು. ಬಟ್ ನಿಮ್ಮಿಂದ 4 ಜನ ನೋಡಿ ಅದರಿಂದ ಇನ್ಸ್ಪೈರ್ ಆಗ್ತಾರೆ. ಈ ತರ ಯಾವತ್ತೂ ಮಾಡಕ್ ಹೋಗ್ಬೇಡಿ, ಅದು ಆಕ್ಚುಲಿ ಅಫೆನ್ಸ್. ವೀಲಿಂಗ್ ಯಾರು ಮಾಡ್ತೀರಾ ಅದು ಅಫೆನ್ಸ್. ಕಡ್ಡಾಯ ಹೆಲ್ಮೆಟ್ ಹಾಕಿ, ಟ್ರಿಪಲ್ಸ್ ಹೋಗ್ಬೇಡಿ. ಮತ್ತೆ ನಿಮ್ಮ ಡಾಕ್ಯುಮೆಂಟ್ಸ್, ಯಾವುದೇ ಗಾಡಿ ತಗೊಳ್ಳಿ ಡಾಕ್ಯುಮೆಂಟ್ಸ್ ಸರಿಯಾಗಿ ಇಟ್ಕೊಳ್ಳಿ. ನೀವು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂತೀರಾ, ಅದಕ್ಕೆ ಸರಿಯಾಗಿ ಡಾಕ್ಯುಮೆಂಟ್ಸ್ ಮಾಡಿಸ್ಕೊಂಡಿರಲ್ಲ, ಎಷ್ಟೋ ಸರಿ ಆಕ್ಸಿಡೆಂಟ್ ಆಗುತ್ತೆ. ಗಾಡಿ ಫಸ್ಟ್ ಪಾರ್ಟಿ ಹೆಸರಲ್ಲೇ ಇರುತ್ತೆ. ಸೊ ಇದರಿಂದ ಪ್ರಾಬ್ಲಮ್ ನಿಮ್ಗೆ ಇರುತ್ತೆ. ಸೊ ಈ ತರ ಮಾಡಬೇಡಿ, ಕುಡಿದು ಗಾಡಿ ಓಡಿಸಬೇಡಿ. ಆಟೋ ಯಾರು ತಗೊಂಡ್ ಬಂದಿದ್ದೀರಾ, ಎಕ್ಸೆಸ್ ಪ್ಯಾಸೆಂಜರ್ನ ಕ್ಯಾರಿ ಮಾಡಬೇಡಿ. ಏನು ಟ್ರಾಫಿಕ್ ರೂಲ್ಸ್ ಅಂತ ಏನಿದೆ ದಯವಿಟ್ಟು ಅದನ್ನ ಫಾಲೋ ಮಾಡಿ. ಮತ್ತೆ ಸೈನ್ಸ್ ಎಲ್ಲಾ ಕಡೆ ಇರುತ್ತೆ, ಸೈನ್ಸ್ ನೋಡಿ ಯಾರು ಫಾಲೋ ಮಾಡೋದೇ ಇಲ್ಲ. ನಾವು ತಗೊಂಡಿದ್ದೆ ನಮ್ದೇ ರೂಲ್ಸ್ ಅನ್ನೋ ತರ ಇರುತ್ತೆ ರೋಡಲ್ಲೆಲ್ಲ. ದಯವಿಟ್ಟು ಇದು ನಿಮ್ಗೋಸ್ಕರ ನಾವಿದೀವಿ, ನಮಗೂ ದಯವಿಟ್ಟು ಸಹಕಾರ ಕೊಡಬೇಕು ಅಂತ ನಾನು ಇಲ್ಲಿ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಜೊತೆಗೆ ಇವತ್ತಿನ ದಿವಸ ನಾವು ಈ ಪ್ರೋಗ್ರಾಮ್ ಇಲ್ಲೇ ಹಮ್ಮಿಕೊಳ್ಳೋಕೆ ಏನ್ ಮೇನ್ ಕಾರಣ ಅಂತಂದ್ರೆ, ನೀವೆಲ್ಲರೂ ಇವಾಗ ಬಂದಿರ್ತೀರಾ, ಮ್ಯಾಕ್ಸಿಮಮ್ ಎಲ್ಲರೂ ಬಂದಿರೋದು DL ಮಾಡಿಸ್ಲಿಕ್ಕೆ, ಅದೇ ಕಾರಣಕ್ಕೆ ಬಂದಿರ್ತೀರಾ, ಹೌದಾ? ಇಲ್ಲಿಂದ ರಿಜಿಸ್ಟ್ರೇಷನ್ ಮಾಡಿಸಕ್ಕೂ ಬಂದಿರ್ತೀರಾ. ಇಲ್ಲಿಂದಾನೇ ಒಂದು ಬೇಸಿಕ್ ಅವೇರ್ನೆಸ್ ನಿಮ್ಗೆ ಒಂದು ಕೊಟ್ಟಿವಪ್ಪ ಅಂತಂದ್ರೆ ಅದನ್ನ ನಾವು ಕರೆಕ್ಟ್ ಆಗಿ ಎನ್ಫೋರ್ಸ್ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದಾನೇ ನಾವು ಈ ರೀತಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಇಲ್ಲಿ ನೀವೆಲ್ಲ ಬಂದಿರೋರು, ಇಲ್ಲಿ ಸರ್ ಕೂಡ ತುಂಬಾ ಪಾಯಿಂಟ್ ಹೇಳಿದ್ರು, ತುಂಬಾ ವ್ಯಾಲಿಡ್ ಪಾಯಿಂಟ್ಸ್ ಹೇಳಿದ್ರು. ಆಮೇಲೆ ಆಕ್ಚುಲಿ ಏನು ನಮ್ಮ ರೋಡ್ ಅಲ್ಲಿ ಏನ್ ಮಿಸ್ಟೇಕ್ಸ್ ಇಂದ ಆಕ್ಸಿಡೆಂಟ್ ಆಗ್ತಿದೆ ಅನ್ನೋದು ತುಂಬಾ ಎಲಾಬ್ರೇಟಿವ್ ಆಗಿ ಹೇಳಿದ್ರು. ಅದನ್ನೆಲ್ಲ ನೀವು ಎನ್ಫೋರ್ಸ್ ಮಾಡ್ಕೊಂಡು ಅದನ್ನ ನೀವು ಫಾಲೋ ಅಪ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕೆ ಇಲ್ಲೇ ನಾವು ಎಜುಕೇಟ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡ್ ಬಂದಿದ್ದೀವಿ. ನೀವೆಲ್ಲರೂ ಅದನ್ನ ನೀವು ಅಳವಡಿಸ್ಕೊಂಡು ಅಟ್ಲೀಸ್ಟ್ ಎಲ್ಲರೂ ಹೆಲ್ಮೆಟ್ ಯೂಸ್ ಮಾಡೋದನ್ನ ನೀವು ರೂಢಿಸ್ಕೊಂಡ್ರಪ್ಪ ಅಂದ್ರೆ ನಾವು ಇವತ್ತು ಈ ಜಾಥಾ ಮಾಡ್ತಾ ಇರೋದೊಂದು ಫ್ರೂಟ್ಫುಲ್ ಆಗಿರ್ತದೆ ಅಂತ ನಾನು ಹೇಳ್ತೇನೆ. ಸೊ ಎಲ್ರಿಗೂ ಥ್ಯಾಂಕ್ ಯು.